ಇದೀಗ ಬಿಡದಿ ಟೌನ್ಶಿಪ್ಗೆ ಸರ್ಕಾರ ನಿಗದಿ ಮಾಡಿರ್ತಕ್ಕಂತಹ ಆ ಒಂದು ಸ್ಥಳದಲ್ಲಿದ್ದೇವೆ. ಮಂಡಲಹಳ್ಳಿಯಲ್ಲಿ ರೈತರ ಸಂಘರ್ಷ, ರೈತರು ಮತ್ತು ಅಧಿಕಾರಿಗಳ ನಡುವೆ ಏನು ಸಂಘರ್ಷ ನಡೆದಿತ್ತು ಆ ಒಂದು ಸ್ಥಳದಲ್ಲಿದ್ದೇವೆ. ಇದೇ ಒಂದು ಜಾಗವನ್ನು ಸರ್ಕಾರ ಹೇಳಿತ್ತು, ಮುಖ್ಯಮಂತ್ರಿಗಳು ಹೇಳಿದರು, ಬರಡು ಭೂಮಿ, ಅಲ್ಲಿ ಏನೂ ಕೂಡ ಬೆಳೀತಾ ಇಲ್ಲ, ಅಲ್ಲಿ ಯಾರೂ ರೈತರಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ರು. ನಾವು ನಮ್ಮ ಕಣ್ಣಿಗೆ ಕಾಣ್ತಾ ಇರ್ತಕ್ಕಂಥದ್ದು ಸುತ್ತಮುತ್ತ ಹಚ್ಚ ಹಸುರಿನ, ನೋಡಿಲಿ ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ. ಇಲ್ಲಿ ಅಡಿಕೆ ಇದೆ, ತೆಂಗಿದೆ, ಮಾವಿದೆ, ಜೋಳ ಬೆಳೀತಾರೆ, ರಾಗಿ ಬೆಳೀತಾರೆ, ಭತ್ತ ಬೆಳೀತಾರೆ, ಎಲ್ಲ ಕೂಡ ಹೈನುಗಾರಿಕೆ ನಡೀತದೆ. 6.5 ಲಕ್ಷ ಲೀಟರ್ ಪ್ರತಿ ದಿವಸ ಕೂಡ ಇಲ್ಲಿ ಉತ್ಪನ್ನ ಆಗ್ತಕ್ಕಂಥದ್ದು. ಕಾಮಧೇನುವೂ ಇದೆ, ಕಲ್ಪವೃಕ್ಷನೂ ಇದೆ. ನಾವು ನೋಡ್ತಾ ಇದ್ದೇವೆ ಎಲ್ಲ ತೆಂಗಿನ ಮರಗಳ ದೃಶ್ಯವನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ತೆಂಗಿನ ಮರವನ್ನು ಕಲ್ಪವೃಕ್ಷ ಅಂತೇಳಿ ಕರೀತಾರೆ, ಹಸುವನ್ನು ಕಾಮಧೇನು ಅಂತೇಳಿ ಕರಿತೇವೆ. ಎರಡೂ ಕೂಡ ಇರ್ತಕ್ಕಂಥ ಈ ಸ್ಥಳವನ್ನು ಬರಡು ಭೂಮಿ ಅಂಥೇಳಿ ಇವತ್ತು ಸರ್ಕಾರ ಹೇಳಿರುವಂಥದ್ದು, ಮುಖ್ಯಮಂತ್ರಿಗಳು ಹೇಳಿರುವಂಥದ್ದು. ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.